ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 19ನೇ ವಚನ ನಾವು ಧ್ಯಾನ ಮಾಡೋಣ. ದುಡಿದು ಒಳಗೈಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯ ಆಸಕ್ತನಿಗೆ ಹೊಟ್ಟೆ ತುಂಬ ಬಡತನ. ಇಲ್ಲಿ ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ಏನಂತ ಹೇಳ್ತಿದೆ ಅಂದ್ರೆ, ನಿನಗೇನ್ ಕೆಲಸ ಇದನೋ ಆ ಕೆಲಸದ ಬಗ್ಗೆ ನೀನು ಆಸಕ್ತಿ ಉಳ್ಳವನಾಗಿ ನಿನ್ನ ಕೆಲಸ ನೀನು ಮಾಡಿಕೊಂಡ್ರೆ ನೀನು ಒಳ್ಳೆ ಆಶೀರ್ವಾದ ನೀನು ನೋಡ್ತಿ. ಅದೇ ರೀತಿಯಲ್ಲಿ ವ್ಯರ್ಥ ಕಾರ್ಯಗಳು ಅಂದ್ರೆ ಬೇರೆ ಒಂದು ಕೆಲಸಗಳಲ್ಲಿ ತಲೆದೂರೋನಿಗೆ ಬಡತನ ಅಂತ. ಅವನ ಜೀವಿತ ಅಂಧಕಾರವಾಗಿರ್ತತೆ. ನಿನಗೇನ್ ಕೊಟ್ಟಿರ್ತೋ ನಾವು ದೇವರು ಅದ್ರ ಮೇಲೆ ಆಸಕ್ತಿ ಉಳ್ಳವನಾಗಿ ಅದ್ರ ಮೇಲೆ ಆಲೋಚನೆ ಇಟ್ಟುಕೊಂಡು ನಿನ್ನ ಕೆಲಸ ನೀನು ಮಾಡು. ಇನ್ನೊಂದು ಕೆಲಸದ ಮೇಲೆ ತಲೆದೂರ್ಸಕ್ ಹೋಗ್ಬೇಡ. ಇನ್ನೊಬ್ಬರ ವಿಷಯದಲ್ಲಿ ನೀನು ತಲೆದೂರ್ಸಕ್ ಹೋಗ್ಬೇಡ. ಅದು ನಿನಗೆ ಅವಶ್ಯವಾದದ್ದಲ್ಲ, ಅದು ನಿನಗೆ ಕೇಡು. ಈಗ ಬೇರೆಯವ್ರ ವಿಷಯ ನಮ್ಗೆ ಯಾಕ್ರಿ? ಎಲ್ಲ ಭಾರಿ ಮಂದಿಗೆ ಏನ್ ಗೊತ್ತಾ, ಅವ್ರ ವಿಷಯ, ಇವ್ರ ವಿಷಯ, ಅವ್ರ ವಿಷಯ, ಎಲ್ಲರ ವಿಷಯದ ತಲೆದೂರಿಸ್ತಿರ್ತಾರ. ಅರೇ ನಿನ್ ಕೆಲ್ಸ ನಿನಗೆ ಐತಲ್ಲ, ದೇವ್ರು ಕೊಟ್ಟಿರೋ ಬಾಧ್ಯತೆ ನಿನಗೆ ಐತಲ್ಲ, ನಿನ್ ಕುಟುಂಬ ಬಾಧ್ಯತೆ ನಿನಗೆ ಐತಲ್ಲ, ನಿನ್ ಕೆಲ್ಸ ನೀನು ಮಾಡು. ಇನ್ನೊಬ್ಬರ ಬಗ್ಗೆ ನೀನು ಅವ್ರ ಕೆಲ್ಸಗಳಲ್ಲಿ ತಲೆದೂರ್ಸೋಕ್ ಹೋಗ್ಬೇಡ. ಇನ್ನೊಬ್ಬರಿಗೆ ಸಹಾಯ ಮಾಡು, ಒಳ್ಳೇದು. ಇನ್ನೊಬ್ರ ಕೆಲಸಗಳಲ್ಲಿ ಅವ್ರ ಕೆಲಸಗಳಲ್ಲಿ ತಲೆದೂರಿಸಿ ಅವನ್ನೆಲ್ಲ ನಿನ್ನ ತಲೆ ಮೇಲೆ ತನ್ಕೋಬೇಡ. ಅದಕ್ಕೆ ಒಂದ್ಸರಿ ಯೇಸು ಸ್ವಾಮಿ ಹತ್ರ ತನ್ನ ಶಿಷ್ಯರಲ್ಲಿ ಕುತ್ಕೊಂಡಿರುವಾಗ ಈ ಪೇತ್ರು ಒಂದು ಮಾತು ಹೇಳ್ತಾನ. ಅಯ್ಯ ಎಸೆಯ, ಯಾ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಿದಾನಲ್ಲ, ಯೋಹಾನ ಬರ್ತಿರ್ತಾನ. ಆ ಯೋಹಾನ ಬಗ್ಗೆ ಹೇಳು, ಏನಾದ್ರೂ ಹೇಳು, ಅವನ ಭವಿಷ್ಯತ್ ಏನು ಹೇಳಂತ ಹೇಳಿ ಕೇಳ್ತಾನ. ಇವಾಗ ಎಸ್ಸಮ್ಮ ಒಂದು ಮಾತು ಹೇಳ್ತಾನ, ಪೇತ್ರು ನಿನಗೆ ಇನ್ನೊಬ್ಬರ ವಿಷಯ ನಿನಗೆ ಎದಕ್ಕ? ನಿನ್ಗೆ ಏನೈತೆ ಅದು ನೀನ್ ಮಾಡು. ನಿನ್ಗೆ ಏನ್ ಕೊಟ್ಟಿರೋ ಬಾಧ್ಯತೆ, ಆ ಬಾಧ್ಯತೆ ನೀನು ನೆರವೇರಿಸು. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡು. ನೀನ್ ಇನ್ನೊಬ್ಬರ ಮೇಲೆ ನೀನು ಅವ್ರ ಜೀವಿತಗಳ ಬಗ್ಗೆ ನೀನ್ ಎದಕ್ಕ ಅಂತೇಳಿ ಹೇಳ್ತಾನ. ಅವಾಗ ಪೇತ್ರು ಮೌನ ಆಗ್ಬಿಡ್ತಾನ. ಹಾಗಾಗಿ ಇನ್ನೊಬ್ರು ಕೆಲ್ಸಗಳಿಗೆ ನಾವು ಕೈ ಹಾಕಬಾರ್ದು, ನಾವು ತಲೆ ದೂರಿಸಬಾರ್ದು. ನಮಗೆ ಏನ್ ದೇವ್ರ ಬಾಧ್ಯತೆ ಕೊಟ್ಟನೋ ಆ ಬಾಧ್ಯತೆ ಪ್ರಕಾರನೇ ನಾವು ನಡ್ಕೋಬೇಕು. ಈಗ ಉಜ್ಜಯನ ರಾಜನದನ, ಯುಧ ರಾಜು. ಈ ಉಜ್ಜಯನ ರಾಜು ದೇವರು ಉಜ್ಜಯನ ರಾಜನ್ ಚೆನ್ನಾಗಿ ಆಶೀರ್ವದಿಸ್ತಾನೆ. ಆಶೀರ್ವಾದ ಬಂದ ಕೂಡಲೇ ಈ ಉಜ್ಜಯನ ರಾಜಿಗೆ ಏನ್ ಬರ್ತದೆ? ಗರ್ವ ಬರ್ತದೆ. ಗರ್ವ ಬಂದು ಯಾಜಕನು ಹಾಕುವಂತ ಧೂಪನ ದೇವ್ರ ಮಂದಿರಕ್ಕೆ ಹೋಗಿ ಈ ಉಜ್ಜೀವನು ನನಗೆ ಯಾರು ಕೇಳ್ತಾರ, ನನಗೆ ಯಾರು ಅಡ್ಡಿಪಡಿಸ್ತಾರ ಅಂತೇಳಿ ಗರ್ವಪಟ್ಟು ಯಾಜಕನು ಮಾಡುವಂತ ಕೆಲಸನ ಈ ರಾಜನಾಗಿ ಹೋಗಿ ಉಜ್ಜೀವ ಮಾಡ್ತಾನೆ, ಧೂಪ ಹಾಕ್ತಾನೆ. ಎಲ್ಲರೂ ಹೇಳ್ತಾರ, ಅಯ್ಯ ಯಾಜಕನು ಮಾಡ್ಬೇಕಾಗಿರೋ ಕೆಲಸ ಯಾವುದು, ರಜಾ ಮಾಡ್ಬೇಡಪ್ಪ ನೀನು ಅಂತ ಹೇಳಿದ್ರೆ, ಏಯ್ ನನಗೆ ಯಾರು ಎದುರು ಹೇಳೋದು, ನಾನು ರಾಜನು, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತೇಳಿ ಗರ್ವಿಷ್ಠನಾಗಿ ಯಾಜಕನು ಮಾಡಬೇಕಾಗಿರುವಂತ ಕೆಲಸನ ಈ ಒಂದು ರಾಜನು ಉಜ್ಜೀವನು ಮಾಡ್ತಾನೆ. ಅಲ್ಲಿಗೆ ಕುಷ್ಠರೋಗ ಬರ್ತದೆ, ಓಡೋಗ್ತಾನೆ ಅಲ್ಲಿದ್ದ. ನಿನಗೆ ಏನ್ ಕೆಲಸ ಕೊಟ್ಟನ, ನಿನಗೇನು ಬಾಧ್ಯತೆ ಕೊಟ್ಟನ, ಅದನ್ನೇನು ಮಾಡಿದ್ರೆ ಆಯ್ತಲ್ಲ. ಇನ್ನೊಬ್ರ ಕೆಲಸದಲ್ಲಿ ತಲೆ ದೂರ್ಸಕ್ಕೆ ಅದಕ್ಕೆ ಹೋಗ್ತಿ? ಅವಶ್ಯಕತೆ ಏನೈತಿ ನಿನಗೆ? ನಿನಗೆ ಕೊಟ್ಟಿರೋ ಕೆಲಸ ನೀನು ಮಾಡು. ಸೌಲನು ಕೂಡ ಅದೇ ರೀತಿಯಲ್ಲ ಮಾಡೋದು. ಅಮಲಿಕರ ಮೇಲೆ ಯುದ್ಧಕ್ಕೆ ಹೋಗಂತ ಹೇಳಿರ್ತಾನ, ಯುದ್ಧ ಮಾಡೋಕ್ ಹೋಗ್ಬೇಕು ಸೌಲು. ಈ ಸಾಮೇಲ್ ಸಾಲ ವೇಟ್ ಮಾಡ್ತಿರ್ತಾನ. ಯಾಕಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾಜಕ ಧರ್ಮ ಮಾಡಬೇಕು, ಬಲಿಪಶುನ ವಧಿಸ್ಬೇಕು. ಈ ಕೆಲಸ ಯಾರು ಮಾಡ್ಬೇಕಾಗಿರೋದು? ಪ್ರವಕ್ತಾದ ಯಾಜಕನಾದ ಸಾಮೇಲ್ ಮಾಡ್ಬೇಕಾಗಿರೋದು. ಸಾಮೇಲು ತಡ ಮಾಡ್ತದಾನ ಅಂತ ಹೇಳಿ, ಸಾಮೇಲ್ ಇನ್ನ ಬಂದಿಲ್ಲ ಅಂತ ಹೇಳಿ ಈ ಒಂದು ಸೌಲ ರಾಜನ ಏನ್ ಮಾಡ್ತಾನ, ಆ ಕೆಲಸನ ಸೌಲ ರಾಜನ ಮಾಡ್ತಾನ. ತಾನೇ ದೇವರಿಗೆ ಯಜ್ಞ ಸಮರ್ಪಿಸ್ತಾನ. ಅದು ಮಾಡ್ಬೇಕಾಗಿರೋದು ಯಾಜಕನು. ಈ ರಾಜನ ಏನ್ ಮಾಡ್ಬೇಕು? ಹೋಗಿ ಯುದ್ಧ ಮಾಡಬೇಕು. ನೀನು ಯುದ್ಧ ಮಾಡೋ ಕೆಲಸ ನೀನು ಯುದ್ಧ ಮಾಡೋದು ಬಿಟ್ಟು ಯಾಜಕನ್ ಮಾಡುವಂತ ಕೆಲಸದಲ್ಲಿ ತಲೆದೂರಿಸ್ತಾನೆ. ಏನ್ ಮಾಡ್ತಾನ ಅವಾಗ ಸಾಮೇಲ್ ಬಂದು, ನೀನು ದೇವರ ಆಜ್ಞೆನ ಮೀರಿ ನೀನು ಕೊಟ್ಟಿರೋ ಕೆಲಸನ ನೀನು ಮಾಡೋದು ಬಿಟ್ಟು ಯಾಜಕನ ಕೆಲಸ ನೀನು ಹೆಂಗ್ ಮಾಡಿ ನೀನು ದೇವ್ರ ವಿರುದ್ಧವಾಗಿ ನೀನು ನಡ್ಕೊಂಡಿ ಅಂತ ಹೇಳಿ ಸೌಲಿಗೆ ಕೊಟ್ಟಿರುವಂತ ಆ ರಾಜ್ಯನ ದೇವ್ರು ಕಿತ್ಕೊಂಡು ದಾವೀದು ಕೊಡ್ತಾನೆ.
ನೋಡ್ರಿ, ನಮಗ್ ಏನ್ ದೇವ್ರು ಕೆಲಸ ಕೊಟ್ಟನೋ ಆ ಕೆಲಸ, ಅದ್ರ ಮೇಲೆ ನಾವು ಬಾಧ್ಯತೆಗಳಿಗೆ ಅದನ್ನ ಹಿಡ್ಕೊಂಡು ನಾವು ನಡಿಬೇಕು. ಇನ್ನೊಂದು ಕೆಲಸದಲ್ಲಿ ನಾವು ತಲೆದೂರಿಸಬಾರದು. ನಮಗೇನ್ ಕೊಟ್ಟನೋ ಅದನ್ನ ಹಿಡ್ಕೊಂಡು ನಾವು ನಡೆಯುವಂತವ್ರಾಗಿರ್ಬೇಕು. ಅದು ನಾವು ಕಲಿಬೇಕು. ನಮ್ಮ ಕುಟುಂಬದಲ್ಲಿ ಏನಿರ್ತೋ ಭಾಷೆ ನೆರವೇರಿಸ್ಬೇಕು. ಪಕ್ಕ ಮನದಲ್ಲಿರುವಂತ ಅವು ಕೆಲಸಗಳಾಗ ನಾವು ತಲೆದೂರಿಸ್ಬಾರ್ದು. ನಿನಗೆ ಇತ್ತ ಏನಾದ್ರೂ ಸಹಾಯ ಮಾಡು ಅಷ್ಟೇ. ಅವ್ರ ವ್ಯವಹಾರಗಳಲ್ಲಿ ತಲೆದೂರಿಸಬಾರ್ದು. ಯಾಜಕನಿಗೆ ಏನ್ ಕೆಲಸ ಇರ್ತದೋ ಆ ಯಾಜಕನೇ ಮಾಡಬೇಕು. ಪಾಸ್ಟರ್ ಕೆಲಸ ನೀನು ಮಾಡಬಾರದು. ನಿನಗೇನು ಬಾಧ್ಯತೆ ಕೊಟ್ಟಿರ್ತಾರ ಆ ಬಾಧ್ಯತೆನಲ್ಲೇ ನೀನು ಇರಬೇಕು. ಅದನ್ನು ಮೀರಿ ಇನ್ನೊಂದು ಕೆಲಸಕ್ಕೆ ನೀನು ಹೋಗಬಾರದು. ನಮ್ಗೇನು ಕೊಟ್ಟನೋ ಆ ಕೆಲಸ ನಾವು ಮಾಡಬೇಕು. ಅದು ಒಳ್ಳೇದು. ಇದು ನಾವು ಕಲಿಬೇಕು. ಇವಾಗಲ್ಲ, ನಮ್ಮ ಜೀವಿತ ಪೂರ್ತಿ ಇದನ್ನ ನಾವು ಗುರ್ತಿಟ್ಕೋಬೇಕು. ನಮಗೇನು ಬಾಧ್ಯತೆ ಕೊಟ್ಟಿರ್ತಾರೆ ಆ ಬಾಧ್ಯತೆನಲ್ಲೇ ನಾವು ಇರಬೇಕು. ಆ ಬಾಧ್ಯತೆ ನಂಬಿಗಸ್ತರಾಗಿದ್ರೆ ದೇವರು ಇನ್ನೊಂದು ಬಾಧ್ಯತೆ ನಮ್ಮ ಕೈಗೆ ಕೊಡ್ತಾರೆ. ಅದನ್ನ ಬಿಟ್ಟು ಎಲ್ಲದನ್ನ ತಲೆದೂರಿಸಬಾರದು. ಅದು ಕ್ಷೇಮಕರವಾದದ್ದಲ್ಲ. ನಮಗೇನು ಕೊಟ್ಟಿರ್ತೀನೋ ಅದನ್ನ ಹಿಡ್ಕೊಂಡೇ ನಾವು ಬಾಧ್ಯತೆಗಳಿಗೆ ನಾವು ಕೆಲಸ ಮಾಡೋದು. ದೇವರ ಆಶೀರ್ವಾದ ನಾವು ಹೊಂದೋಣ. ಆಮೇನ್.